ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅಷ್ಟಕ್ಕೂ ನನ್ನ ಮಗಳು ಭವಾನಿ ಸಂಬಂಧಪಟ್ಟ ವಿಷಯ ಅದು. ಭೈರವಿ, ನೀನ್ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅತ್ತೆ ಹೇಳ್ದಾಗೆ ಮೊದಲು ಅಜ್ಜಿ ಹತ್ರ ಕ್ಷಮೆ ಕೇಳು. ನಾನು ಅವ್ರ ಹತ್ರ ಕ್ಷಮೆ ಕೇಳ್ತೀಯೋ ಇಲ್ವೋ? ಕ್ಷಮೆ ಕೇಳ್ತೀನಿ. ನಾನು ಚಿಕ್ಕವಳು, ತಪ್ಪು ಮಾಡಿದ್ದೀನಿ ಅಂತಾನೂ ಒಪ್ಕೋತೀನಿ. ಆದ್ರೆ ಇವರು ಈ ಮನೆ ಹಿರಿಯರಾಗಿ ನಿಮಗೆ ಅವಮಾನ ಮಾಡಿದ್ದು ಸರಿನಾ? ಅವಮಾನ ಯಾರು ಮಾಡಿದ್ರು ತಪ್ಪೆ ಅಲ್ವಾ? ಮತ್ತೆ ಮೊದ್ಲು ಅಜ್ಜಿ ಇವ್ರು ಕ್ಷಮೆ ಕೇಳಲಿ, ಆಮೇಲೆ ಬೇಕಾದ್ರೆ ಅವ್ರ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳ್ತೀನಿ. ಏನಂದೆ? ನಾನು ಇವನತ್ರ ಕ್ಷಮೆ ಕೇಳ್ಬೇಕಾ? ನಾನೆಲ್ಲಿ, ಇವನೆಲ್ಲಿ? ನನ್ನ ಅಂತಸ್ತೇನು, ಇವನು ಕಿಮ್ಮತ್ತೇನು? ಕ್ಷಮೆ ಕೇಳಲ್ವಾ? ಇಲ್ಲ, ಕೇಳಲ್ಲ. ನಾನು ಅಷ್ಟೇ, ನಿಮ್ ಹತ್ರ ಕ್ಷಮೆ ಕೇಳಲ್ಲ. ಏನಕ್ಕ ಇದು? ನಿನ್ನೆದ್ರಿಗೆ ಇವಳು ಅಮ್ಮನಿಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು, ನೋಡ್ಕೊಂಡು ಸುಮ್ಮನಿದ್ಯಲ್ಲ. ಏನ್ ಭೈರವಿ, ಅಜ್ಜಿ ಹತ್ರ ಹೀಗ ಮಾತಾಡೋದು? ನೀನ್ ಈ ಮನೆ ಸೊಸೆ ಅನ್ನೋದನ್ನ ಮರಿಬೇಡ. ಮನೆ ಸೊಸೆ ಮನೆ ಮರ್ಯಾದಿನ ಕಾಪಾಡ್ಬೇಕು, ತೆಗಿಯೋದಲ್ಲ. ಏನಕ್ಕ ನೀವು ನೋಡ್ತಾ ಸುಮ್ನೆ ಇದ್ದೀರಲ್ಲ? ಒಳ್ಳೇದಕ್ಕೆಲ್ಲ ತಂಗಿ ತಂಗಿ ಅಂತ ಬರ್ತೀರಾ. ಇವಾಗ ಅಕ್ಕನ ಸ್ಥಾನದಲ್ಲಿ ನಿಂತು ಬುದ್ಧಿ ಹೇಳಕ್ಕಾಗಲ್ವಾ? ನನ್ನಿಂದ ತಪ್ಪಾಗಿದ್ರೆ ಹೇಳಿಸ್ಕೊಳ್ಳೋದೇ ಇಲ್ಲ ನಾನು. ಹಾಗಿದ್ರೆ ನೀನು ಅಮ್ಮನ ಕ್ಷಮೆ ಕೇಳಲ್ವಾ? ಭೈರವಿ ಹಾಗೆಲ್ಲ ಏನು ಹೇಳಲಿಲ್ಲ. ಅತ್ತೆ ಕ್ಷಮೆ ಕೇಳಿದ್ರೆ ನಾನು ಕೇಳ್ತೀನಿ ಅಂತ ಹೇಳಿದ್ಲು. ಅಕ್ಕ, ಇದ್ಯಾಕೋ ಮಿತಿ ಮೀರ್ತಾ ಇದೆ. ನೀನ್ ಹೀಗೆ ಸುಮ್ಮನಿದ್ರೆ ಕಷ್ಟ. ಪ್ಲೀಸ್ ಮಾತಾಡು. ಅವಳಿಗೆ ಅಮ್ಮನ್ಗಿಂತ ಸೊಸೆನ ಮುಖ್ಯ ಬಿಡೋ. ನನಗ ಅವಮಾನ ಆದ್ರೆ ಅವಳಿಗೇನಾಗ್ಬೇಕಾಗಿದೆ? ಭೈರವಿ, ಇದನ್ನಿಲ್ಲೇ ಬಿಡೋದು ಒಳ್ಳೇದು. ಈ ವಿಷಯನ ಮುಂದುವರಿಸೋದು ಬೇಡ. ಹೌದು, ಮಗು ನೋಡಕ್ ಬಂದ್ ಖುಷಿಗಿಂತ ಬೇಜಾರೇ ಜಾಸ್ತಿ ಆಗ್ತಿದೆ. ಈಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಲ್ಲ. ಈಗ್ಲೇ ಕಾಲ್ಗುಣ ಹೀಗೆ, ಇನ್ ಮುಂದೆ ಹೇಗೋ. ಅಜ್ಜಿ! ಭೈರವಿ, ನೀನ್ ಅಮ್ಮನ ಹತ್ರ ಕ್ಷಮೆ ಕೇಳ್ಬೇಕು. ಕೇಳ್ತೀಯಾ ಅಷ್ಟೇ.